ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ನೋಡಿ, ವಾಗ್ಬಲ, ಮಾತು ಬರವಣಿಗೆ ಅನುಸರಿಸೋರಿಗೆ ತುಂಬ ಚೆನ್ನಾಗಿದೆ. ಬೇರೆ ವೃತ್ತಿಯಲ್ಲಿರೋರಿಗೆ ಸ್ವಲ್ಪ ಕಹಿಯಾಗಿದೆ, ವಿಘ್ನ ಸೂಚಿಸ್ತಾ ಇದೆ, ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಗಮನ ಹರಿಸಿ. ಇನ್ನು ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಈ ದಿವಸ ಶತ್ರುಗಳ ನಿವಾರಣೆ ಮಾಡಿಕೊಳ್ತೀರ ನೀವೇ ಕಷ್ಟಪಟ್ಟು, ಯಾವುದೋ ತಂತ್ರದಿಂದ. ಆ ಥರದೊಂದು ಲಕ್ಷಣ ಇದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಹೀಗಾಗಿ ವ್ಯಾಪಾರಿಗಳಿಗೆ, ವೃತ್ತಿಯವರಿಗೆ ಸ್ವಲ್ಪ ಅಸಮಾಧಾನ, ಶತ್ರುಕ್ಷೇತ್ರ ಅಲ್ವಾ, ಹೀಗಾಗಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಇನ್ನು ತಂದೆ ಮಕ್ಕಳಲ್ಲಿ ಮನಸ್ತಾಪ, ಅದು ಪ್ರಧಾನವಾಗಿ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನಿಮಗೆ ಮುಖ್ಯವಾಗಿ ದೈವ ಅನುಕೂಲ ಇದೆ. ಹೀಗಾಗಿ ನೀವೊಂದು ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಅದು ಹೆಚ್ಚಿನ ಸಹಾಯ ಮಾಡುತ್ತೆ, ತೊಡಕುಗಳನ್ನೆಲ್ಲ ಬಿಡಿಸಿಕೊಡುತ್ತೆ. ಅದರಲ್ಲೇನೂ ಸಂಶಯ ಇಲ್ಲ. ಧನುರಾಶಿಯವರಿಗೆ ಆಪ್ತರಿಗಾಗಿ ಹೆಚ್ಚಿನ ವ್ಯಯ. ಈ ದಿವಸ ಆಪ್ತರ ಜೊತೆಗೆ ದೂರ ಪ್ರಯಾಣ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ಜೊತೆ ಕೆಲಸದಲ್ಲಿ ಅನುಕೂಲ ಇದೆ, ಬುದ್ಧಿಬಲ ಚೆನ್ನಾಗಿದೆ. CA ಇತ್ಯಾದಿ ಯಾವ ಅಕೌಂಟ್ ಸೆಕ್ಷನ್ ಇದೆಯೋ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಬೌದ್ಧಿಕ ಬಲವೂ ಚೆನ್ನಾಗಿದೆ, ಹಣಬಲವೂ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ನಾನು ಆಗಾಗ ಈ ಮಂತ್ರವನ್ನು ಹೇಳ್ಕೊಳ್ಳಿ ಅಂತೀನಿ, ಕಾರಣ ನಷ್ಟವಾಗುವುದನ್ನು ತಡೆಯುತ್ತೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ, ಲಾಭ ಇದೆ. ಹಾಲು ಹೈನುಗಾರರಿಗೆ ಹೆಚ್ಚಿನ ಲಾಭ. ಈ ಗೋವು, ಕೃಷಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಈ ದಿವಸ ಸಮಾಧಾನ ಹೆಚ್ಚಾಗಿದೆ. ಸಂಗಾತಿಯಿಂದ ಲಾಭ ಇದೆ, ಕಿರಿಕಿರಿಯೂ ಇದೆ, ಎರಡೂ ಇದೆ. ಈ ದಿವಸ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಲ್ಪ ಸಮಾಧಾನ ಹೆಚ್ಚಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಸಾಲ ಬಾಧೆ ಸೂಚಿಸ್ತಾ ಇದೆ, ಶತ್ರುಗಳ ತೊಡಕು ಕಾಟ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಅದರ ಹೊರತಾಗಿ ನೀವು ವೃತ್ತಿಯಲ್ಲಿ ಅನುಕೂಲ ಇದೆ. ಈ ದಿವಸ ಚಂದ್ರ ತುಂಬ ಚೆನ್ನಾಗಿರೋದ್ರಿಂದಾಗಿ ಕೆಲಸದಲ್ಲಿ ಹೊಸ ಅವಕಾಶಗಳು ದಾರಿಯಾಗಬಹುದು, ಅಥವಾ ಆಹ್ವಾನ ಸಿಗಬಹುದು, ನಿಮಗೆ ಪ್ರಶಂಸೆ ಸಿಗಬಹುದು, ಸ್ಥಾನಮಾನ ಸಿಗಬಹುದು, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈ ತೊಡಕುಗಳು, ಸಾಲ ನಿವಾರಣೆ ಇತ್ಯಾದಿಗಳಿಗೆ ನರಸಿಂಹ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಜೊತೆಗೆ ದೇವತಾ ದರ್ಶನ, ಕ್ಷೇತ್ರ ದರ್ಶನ, ಈ ಥರದ್ದೊಂದು ಲಕ್ಷಣ ಚೆನ್ನಾಗಿದೆ. ಒಳ್ಳೆಯ ಮನಸ್ಸು, ಸಜ್ಜನರು ಅಂತೀವಲ್ಲ, ಅಂಥವರಿಂದ ಒಂದು ಒಳ್ಳೆಯ ಉಪದೇಶ ಸಿಗುತ್ತೆ, ಒಂದು ಮಾರ್ಗದರ್ಶನ ಸಿಗುತ್ತೆ. ಒಳ್ಳೆಯ ದಿವಸ ಈ ದಿವಸ. ಇನ್ನು ಜೊತೆಗೆ ದಿವಸ ಸ್ವಲ್ಪ ಮಟ್ಟಿಗೆ ಉದರ ಸಂಬಂಧಿ ತೊಂದರೆಗಳು ಸೂಚಿಸ್ತಾ ಇದೆ. ಇಂಟೆಸ್ಟೈನ್ಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಹುಷಾರು, ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಧರಣೀನಾಥಾಯ ನಮಃ. ಈ ಮಂತ್ರ ಹೇಳಿಕೊಂಡ್ರೆ ತಾಳುವ ಶಕ್ತಿ ಬರುತ್ತೆ ನಮಗೆ. ಕಷ್ಟವನ್ನೋ ಮತ್ತಿನ್ನೇನನ್ನೋ ಅಂಥದ್ದನ್ನು ತಾಳಿಕೊಂಡು ಸ್ವಲ್ಪ ಸುಲಭವಾಗಿ ಸಾಗಲಿಕ್ಕೆ ಅವಕಾಶ ಆಗುತ್ತೆ. ಈ ದಿನದ ಸಂಚಿಕೆಯಲ್ಲಿ ಬುದ್ಧ ಪೌರ್ಣಮಿಯ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಜೊತೆಗೆ 12 ರಾಶಿಗಳ ಫಲಾಫಲ, ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ರಾಶಿನೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅನ್ನೋರಿಗೂ ಕೂಡ ಪಠಿಸೋಕೆ ಒಂದು ಮಂತ್ರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ ಬುದ್ಧ ಪೌರ್ಣಮಿಯ ಮಹತ್ವವನ್ನು ತಿಳಿಸ್ಕೊಟ್ರು ಶಾಸ್ತ್ರಿಗಳು. ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, 12 ರಾಶಿಗಳ ಫಲಾಫಲಗಳನ್ನು ಈ ದಿನದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.